ಬಿಟಿಡಿಎ ನೂತನ ಸಾರಥಿ ನೇಮಕ. ಪ್ರಕಾಶ್ ತಪಶೆಟ್ಟಿಯವರಿಗೆ ಒಲಿದ ಅಧ್ಯಕ್ಷಗಿರಿ. ಪ್ರಕಾಶ್ ತಪಶೆಟ್ಟಿ ಈ ಹೆಸರು ಬಾಗಲಕೋಟೆ ಭಾಗದಲ್ಲಿ ಚಿರಪರಿಚಿತ. ಹಲವಾರು ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ನಾಯಕ, ಜನಪರ ಕಾಳಜಿಯ ವ್ಯಕ್ತಿ. ಇದೀಗ ಬಿಟಿಡಿಎ ಅಧ್ಯಕ್ಷ. HY ಮೇಟಿಯವರ ನಿಧನದಿಂದ ತೆರವಾದ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನ ಸಾರಥಿ ನೇಮಕವಾಗಿದೆ. ಪ್ರಕಾಶ್ ತಪಶೆಟ್ಟಿಯವರನ್ನು ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ನೇಮಿಸಿದೆ. ಸಾಲಿನಲ್ಲಿ JH ಪಟೇಲ್ ಅವರು ಸಿಎಂ ಆಗಿದ್ದಾಗ ಮೊದಲ ಬಾರಿ ತಪಶೆಟ್ಟಿಯವರು ಅಧ್ಯಕ್ಷರಾಗಿದ್ರು. ಇದೀಗ ಮತ್ತೊಮ್ಮೆ ಆ ಹುದ್ದೆ ಒಲಿದು ಬಂದಿದೆ. ಇದರಿಂದ ಸಿಎಂ ಡಿಸಿಎಂ ಸೇರಿದಂತೆ ಹಲವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಎರಡನೇ ಅವಧಿಗೆ ನನ್ನನ್ನ ಬಿಟಿಡಿ ಅಧ್ಯಕ್ಷ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಎಲ್ಲ ಸಚಿವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 1997-98ರಲ್ಲಿ ಮೊದಲ ಬಾರಿಗೆ JH ಪಟೇಲ್ ಮುಖ್ಯಮಂತ್ರಿ ಆದಾಗ ನಾನು ಬಿಟಿಡಿ ಅಧ್ಯಕ್ಷನಾಗಿದ್ದೆ. ಆದ್ರೆ ಕೇವಲ ನನ್ನ ಅವಧಿ ಮಾತ್ರ 13 ತಿಂಗಳು ಮಾತ್ರ ಇತ್ತು. ಈಗ ಸಿಗಬಹುದಾದಂತ ಒಂದು ನಮ್ಮ ಅವಧಿಯಪ್ಪ ಅಂತಂದ್ರೆ 2 ವರ್ಷ ಆಗಬಹುದು ಅಂತ ನನ್ನ ವಿಚಾರ. ಮೊದಲ ಬಾರಿ ಅಧ್ಯಕ್ಷರಾಗಿದ್ದಾಗ ಕೇವಲ 13 ತಿಂಗಳು ಅಧಿಕಾರ ಸಿಕ್ಕಿತ್ತು. ಇದೀಗ 2 ವರ್ಷ ಸಿಗುವ ನಿರೀಕ್ಷೆ ಇದೆ. ಸಿಕ್ಕ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡುವ ಭರವಸೆ ನೀಡಿದ್ರು. ಜನರ ಅಪೇಕ್ಷೆನೂ ಅದೇ ರೀತಿ ಇಲ್ಲ. ತಪಶೆಟ್ಟರು ಒಂದು ಏನಾರು ಕೊಡಬೇಕು ಅನ್ನುವಂತ ಉದ್ದೇಶ. ಯಾಕಂದ್ರೆ ಮಾಡ್ತಕ್ಕಂತ ಕೆಲಸ ಕಾರ್ಯಗಳನ್ನು ಅವರು ನಿರೀಕ್ಷಿಸಿ ಮಾಡಿದಂತ ಒಂದು ಏನಪ್ಪಾ ಅಂತಂದ್ರೆ ನಾಯಕರಿಗೆ ಆಗ್ಲಿ ಅಥವಾ ನಮ್ಮ ದಿವಂಗತ HY ಮೇಟಿಯವರಿಗಾಗ್ಲಿ ಮಾತುಕತೆ ಆಗಿತ್ತು, ನಂದು ಅವ್ರದ್ದು ಆಗಿತ್ತು ಅಂತ ನಾ ಹೇಳ್ಬೋದು. ಅದ್ರಾಗ ಸ್ಪಷ್ಟವಾಗಿ ಹೇಳ್ತೇನೆ, ಏನು ಪ್ರಶ್ನೆ ಇಲ್ಲ. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಮ್ಮುಖದಲ್ಲಿನೇ ಆಗಿತ್ತು. ಅದೇ ರೀತಿ ನಂತರ ಮಾಡ್ಬೇಕಾದಂತ ಕೆಲಸ ಕಾರಣಾಂತರಗಳಿಂದ ಅವರು ನಮ್ಮ HY ಮೇಟಿಯವರು ಮುಂದುವರ್ಸ್ಕೊಂಡು ಹೋದ್ರು. ನಂತರ ಅವರು ಮೈಟ್ ಆದ ನಂತರ ಇವತ್ತಿನ ದಿವಸ ಅದು ನಮ್ಗೆ ಒದಗಿ ಬಂದದ. ಆ ದಿಶೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಆಗ್ಲಿ, ಇನ್ನಿತರ ಎಲ್ಲ ಸಂಬಂಧಿಸಿದ ನಮ್ಮ ನಾಯಕರಾಗ್ಲಿ ಅದನ್ನ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ನನ್ನ ಪರವಾಗಿ ಅಂತ ನನ್ನ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ, ಬಾಂಧವರ ಪರವಾಗಿ, ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 1985ರಿಂದ 89ರವರೆಗೆ ನಗರಸಭೆ ಅಧ್ಯಕ್ಷರಾಗಿ ಹಾಗೂ ನಗರ ಯೋಜನಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ತಪಶೆಟ್ಟಿಯವರು ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಬಸವೇಶ್ವರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ, ಪ್ರಗತಿ ಸಹಕಾರ ಬ್ಯಾಂಕ್ ಸೇರಿದಂತೆ ಸಹಕಾರಿ ಕ್ಷೇತ್ರದಲ್ಲಿ ದಶಕಗಳಿಂದ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಇಂತಹ ಸಮರ್ಥ ವ್ಯಕ್ತಿಗೆ ಬಿಟಿಡಿಎ ಅಧ್ಯಕ್ಷಗಿರಿ ಸಿಕ್ಕಿದ್ದು ಅಪಾರ ಅಭಿಮಾನಿಗಳಿಗೆ ಸಂತಸ ತಂದಿದೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ PGವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. CBSE ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.